क्यों कर रहे क्या मेरे का? नहीं वीडियो नहीं असा पुतळी आता व्हिडिओ करावे पसा पुतळी इधर वापस चले ಗೈಸ್ ನಾನಿವತ್ತು ಇಂಡಿಯಾದಲ್ಲೇ ದೊಡ್ಡ ರೆಡ್ ಲೈಟ್ ಏರಿಯಾ ಆಗಿರೋ ಕಾಮಾತಿಪುರಕ್ಕೆ ಹೋಗ್ತಾ ಇದ್ದೀನಿ. BMC ರಿಪೋರ್ಟ್ ಪ್ರಕಾರ 1994ರಲ್ಲಿ 45,000 ಜನ ಕರ್ಸಿದ್ರಂತೆ ಕಾಮಾತಿಪುರದಲ್ಲಿ. ಅದು ಇಯರ್ ಬೈ ಇಯರ್ ವರ್ಷಗಳು ಕಳೆದಂಗೆ ಕಡಿಮೆ ಆಗ್ತಾ ಬಂದೈತೆ. 2009ರಲ್ಲಿ 1600 ಜನ ಇದ್ರಂತೆ. ಅದೇ ತರ 2018ರಲ್ಲಿ ಬರೀ 500 ಜನ ಇದ್ದಾರೆ ಅಂತ ರಿಪೋರ್ಟ್ ಬಂದೈತೆ. ಇವಾಗ 2026ರಲ್ಲಿ ಎಷ್ಟು ಜನ ಕರ್ಸಿದ್ದಾರೆ ಕಾಮಾತಿಪುರದಲ್ಲಿ, ಯಾವ ತರ ಅವರು ದಂಧೆನ ಮಾಡ್ತಾರೆ ಅಂತ ಸೀಕ್ರೆಟ್ ಆಗಿ ತೋರಿಸ್ತೀನಿ. ಅವರ ಅಡ್ಡಕ್ಕೆ ಹೋಗ್ತೀನಿ, ಅಂದ್ರೆ ಅವ್ರು ಕರ್ಕೊ ಹೋಗ್ತಾರಲ್ಲ ರೂಮ್ ಕರ್ಕೊ ಹೋಗಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ನಿಮ್ಗೆ ತೋರ್ಸಕ್ಕೆ ತುಂಬಾ ರಿಸ್ಕ್ ತಗೊಂಡು ನಾನೇ ಖುದ್ದಾಗಿ ಹೋಗ್ತಾ ಇದ್ದೀನಿ. ಬ್ರೋಕರ್ಸ್ ಗಳು ಏನ್ ಮಾಡ್ತಾರೆ, ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಇನ್ನೋಸೆಂಟ್ ಜನಕ್ಕೆ ಅಂತ ನಿಮ್ಗೆ ತೋರಿಸ್ತೀನಿ. ಫುಲ್ ನಿಮ್ಗೆ ಅವ್ರು ಮಾಡೋ ಸ್ಕ್ಯಾಮ್ ನ ಹಿಡನ್ ಕ್ಯಾಮ್ರಾ ತರ ಹಿಡ್ಕೊಂಡು ಫೋನ್ ನ ಕಂಪ್ಲೀಟ್ ಆಗಿ ನಿಮ್ ಕಣ್ ಮುಂದೆ ಇಡ್ತೀನಿ. ಬನ್ನಿ ಈಗ ಹೋಗೋಣ. ಇವಾಗ ಫ್ಲೈಟ್ ಅಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀನಿ. ವಿಂಗ್ಸ್ ಪಕ್ಕ ಸಿಕ್ಕೈತೆ ನಂಗೆ सीट. मैंने यूट्यूब में देख लिया वो फोन खींच रहा है, ऐसा करते हैं ना वो लोग करते हैं. ऐसे चलते रहो, हाँ चलते रहो, फिर वीडियो बनाते रहो, रुक के उनका फोटो मत लो. ಬಟ್ ಅವ್ರನ್ನ ಡೈರೆಕ್ಟ್ ಆಗಿ ಶೂಟ್ ಮಾಡಕ್ ಹೋಗ್ಬಿಡಿ, ಮೊಬೈಲ್ ಕಿತ್ಕೊಬಿಡ್ತಾರೆ ಅಂತ ಹೇಳಿದ್ದಾರೆ. ನಾನು ಕಾಮಾತಿಪುರಕ್ಕೆ ಎಂಟ್ರ್ ಆಗ್ತಿದ್ದಂಗೆನೆ ಇಲ್ಲಿ ದಂಧೆನ ಮಾಡೋರು ಕಾಣಿಸಕ್ಕೆ ಸ್ಟಾರ್ಟ್ ಆದರು. ಇವರು ರೋಡ್ ಪಕ್ಕನೇ ಕೂತಿರ್ತಾರೆ, ಇವ್ರಿಗೆ ಯಾವುದೇ ಭಯ ಕೂಡ ಇಲ್ಲ. ಕಾಮಾತಿಪುರದಲ್ಲಿ ತುಂಬ ಜನ ಕನ್ನಡ ಯೂಟ್ಯೂಬರ್ಸು ಕೂಡ ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ಆದರೆ ಅವ್ರನ್ನೂ ಕೂಡ ಇವರು ಅಟ್ಯಾಕ್ ಮಾಡಿದ್ದಾರೆ. ಆ ವಿಡಿಯೋಸ್ನು ಕೂಡ ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. वीडियो का क्यों कर रहे क्या मेरे का? नहीं वीडियो ಇಲ್ಲೆಷ್ಟೋ ಜನ ಕೆಲಸ ಮಾಡೋರು ಬ್ರೋಕರ್ಸ್ ಕೂಡ ಆಗಿರ್ತಾರೆ. ಯಾರು ಈ ದಂಧೆ ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ ಅಂತ ಗೊತ್ತಾಗಲ್ಲ. ಗೈಸ್ ಈ ಕಡೆ ಸೈಡ್ ಗಲ್ಲಿ ಆಯ್ತಲ್ಲ, ಈ ಗಲ್ಲಿ ಫುಲ್ಲು ಅವರೇನೆ ನಿಂತಿರೋದು. ಇಲ್ಲೂ ನಿಂತವ್ರು ನೋಡಿ, ಒಬ್ರು ಮಾಸ್ಕ್ ಹಾಕೊಂಡು ನಿಂತಿರೋರೆಲ್ಲ ಅವರೇನೆ. ಇವರು ಫೋನ್ ನೋಡಿದ್ರೆ ಕಿತ್ಕೊಬಿಡ್ತಾರೆ. ಕೆಳಗೆ ಹೋಗಿರೋ ಶೂಟ್ ಮಾಡ್ತೀನಿ, ಸದ್ಯಕ್ಕೆ ತೋರಿಸ್ತೀವಿ. ಹಾ ಇಲ್ಲೆಲ್ಲ ಮಾತಾಡ್ತವ್ರು ನೋಡಿ ಕೂತ್ಕೊಂಡು. ಇಲ್ಲೂ ಇದಾರೆ ನೋಡಿ, ಎಷ್ಟು ಜನ ಅವ್ರೆ ಗೈಸ್. ಫುಲ್ಲು ರೋಡ್ ಉದ್ದಕ್ಕೂ ಒಂದು 4-5 ಕಿಲೋಮೀಟರ್ ಇವರೇ ಅವ್ರೆ. ಇಲ್ಲೂ ಅವ್ರು ನೋಡಿ, ಅಲ್ಲೊಬ್ರು ಕೂತವ್ರು ನೋಡಿ. ಅಲ್ಲಿ ಕಾರ್ ಒಳಗೆ ವಿಡಿಯೋ ಮಾಡ್ತಿರೋದು ಗೊತ್ತಾಯ್ತಿಲ್ಲ. ಇಲ್ಲೊಬ್ರು ಯಾರೋ ಮಾತಾಡ್ತವ್ರು ನೋಡಿ. ಕಾರ್ ಒಳಗೆ ಕೂತ್ಕೊ ವಿಡಿಯೋ ಮಾಡಿದ್ರು ಅಟ್ಯಾಕ್ ಮಾಡ್ಬಿಡ್ತಾರಂತೆ. ಗೊತ್ತಾಗ್ದಿರೋ ತರ ಮಾಡ್ತಿರೋದು ನಾನು ನೋಡಿ. ಅಲ್ಲಿಂದ ಇಲ್ಲಿ ಗಂಟೆ ಎಷ್ಟು ಜನ ಅವ್ರೆ ನೋಡಿ. ಅಲ್ಲಿ ಈ ಸ್ಟ್ರೀಟ್ ಫುಲ್ ಅವರೇನೆ ಇರೋದು ನೋಡಿ. ಇಲ್ಲಿ 5-6 ಜನ ಒಟ್ಟಿಗೆ ಅವ್ರವರು, ರೈಟು ಲೆಫ್ಟು ಎದ್ದಕ್ಕೂ ಅವ್ರೆ. ಇಲ್ಲಿ ನೋಡಿ, ಇಲ್ಲೇ ಒಳಗಡೆ ಓ ರೂಮ್ ಉದರಿ ಅಂದರಿ ರೂಮ್ ನೋಡಿ ಗೈಸ್. ಅಲ್ಲೇ ಐತೆ ನೋಡಿ ರೂಮ್. ಅಲ್ಲೂ ನಿಂತವ್ರು ನೋಡಿ, ಅವರು ಅದು ಅವರೇನೆ. ಅದೇ ರೂಮ್ ಅಂತೆ ಒಳಗಡೆ. ನಾನು ನಿಮ್ಗೆ ಬರೀ ಲೆಫ್ಟ್ ಸೈಡ್ ಮಾತ್ರ ತೋರಿಸ್ತೀನಿ, ರೈಟಲ್ಲೂ ಅವ್ರೆ. ನಾವು ಕ್ಯಾಬಲ್ಲಿ ಕುತ್ಕೊಂಡು ನಿಮ್ಗೆ ತೋರಿಸ್ತಾ ಇರೋದು. ಇಲ್ಲಿ ನೋಡಿ ಉಸಿಕಾಯ್ ಈ ಗಲ್ಲಿನೂ ಫುಲ್ಲು ಅವರೇ ಅಂತೆ ಗೈಸ್. ಯಾರೋ ನೋಡ್ಬಿಟ್ರು ಅನ್ಕೊಟ್ಟವ್ರು ನೋಡಿ. ಗೊತ್ತಾಗದಿರೋ ಥರ ಶೂಟ್ ಮಾಡ್ತಿರೋದು ನೋಡಿ. ಆ ಕಡೆ ಸೈಡ್ ಫುಲ್ಲು ಅವರೇನೆ. ಒಂದು ರೋಡು ನಾನ್ ನೋಡ್ದಂಗೆ ಒಂದು 10-15 ರೋಡ್ ಐತೆ. ಎಲ್ಲ ರೋಡಲ್ಲೂ ಅವರೇ ಇರೋದು ನೋಡಿ. ಅಲ್ಲಿ ಇದು ಫುಲ್ಲು ಕಾಮಾತಿಪುರ ಫುಲ್ ಜಾಗನೇ ರೆಡ್ ಲೈಟ್ ಏರಿಯಾ ಇದು. ಬಟ್ ಹೋಟ್ಲುಗಳು ಅದೆಲ್ಲ ಐತೆ, ಬಟ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಇದು ರೆಡ್ ಲೈಟ್ ಏರಿಯಾನೇ. ಅಲ್ಲಿ ನೋಡಿ, ಅಲ್ಲಿ ಬಹುತ್ ಬಡ ಏನಾ. ತುಂಬಾ ದೊಡ್ಡದು ಗೈಸ್ ಇದು. 5-6 ಗಲ್ಲಿ ಐತೆ. ಇಲ್ಲೂ ನೋಡಿ, ಇಲ್ಲೂ ಅವ್ರೆ ಫುಲ್ ಎಲ್ಲ ಅವರೇ ಇಲ್ಲೇ ಕೂತಿರೋದು. ಫುಲ್ಲು ಪಬ್ಲಿಕ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಇಲ್ಲಿ ಯಾರು ಕೇಳೋದು ಇಲ್ಲ. ಇಲ್ಲೇ ಮಾತಾಡಿಸ್ತವ್ರು ನೋಡಿ. ಯಾರು ಕೇಳೋದು ಇಲ್ಲ, ಯಾರು ಪೊಲೀಸ್ನವರು ಕೂಡ ಏನು ಮಾಡಲ್ಲ ಇಲ್ಲಿ. ನಾವು ಆಪೋಸಿಟ್ ಸೈಡ್ ರೋಡ್ ತೋರಿಸ್ತಿರೋದು ನಿಮ್ಗೆ. ಅಲ್ಲಿ ನಾನ್ ನೋಡ್ದಂಗೆ 100-200 ಜನ ನಿಂತಿರಲ್ವಾ. ಇಲ್ಲೂ ನೋಡಿ ಅಷ್ಟೇ ಜನ, ಅಷ್ಟೊಂದು ಜನ ಅವ್ರೆ ಇಲ್ಲಿ. ಥ್ಯಾಂಕ್ಸ್ ಭಯ್ಯ. ಅಣ್ಣ ಇವಾಗ ನಮ್ ಬಿಟ್ಬಿಟ್ಟು ಹೋಯ್ತವ್ರೆ. ಅವ್ರು ಹೇಳಿದ್ರು ನೀವು ವಿಡಿಯೋನ ಅವ್ರಿಗೆ
ತೋರ್ಸ್ಕೊಂಡ್ ಮಾಡಕ್ ಹೋಗ್ಬಿಡಿ, ಔಸ್ಕೊಂಡ್ ಮಾಡಿ ಹಿಡ್ಕೊಬಿಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಸುಮ್ನೆ ನಿಮ್ ಪ್ರಾಬ್ಲಮ್ ಆಗುತ್ತೆ, ನೀವು ಬೇರೆ ಲೋಕಲ್ ಅಲ್ಲ, ಹುಷಾರಾಗಿ ವಿಡಿಯೋ ಮಾಡಿ ಅಂದಿದ್ದಾರೆ. ಥ್ಯಾಂಕ್ಸ್ ಭಯ್ಯ. ಕಾಮಾತಿಪುರ ಆ ಕಡೆ ಸೈಡ್ ಐತಲ್ಲ ಅದು. ನಾನ್ ಇವಾಗ ನಿಮ್ಗೆ ಔಸ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ, ನಡ್ಕೊಂಡು ಹೋಗ್ತೀನಿ, ಗೊತ್ತಾಗ್ದಿರೋ ತರ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬಾ ರಿಸ್ಕ್ ಐತೆ, ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು ನಾನು. ಬನ್ನಿ ನಿಮ್ಗೆ ರಿಸ್ಕ್ ತಗೊಂಡು ಮುಂಬೈ ರೆಡ್ ಲೈಟ್ ಏರಿಯಾನ ತೋರಿಸ್ತೀನಿ ಗೈಸ್. ನಾನು ಇವಾಗ ಗೊತ್ತಾಗದೇ ಇರೋ ತರ ವಿಡಿಯೋ ರೆಕಾರ್ಡ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಕೆಳಗೆ ಸ್ಟಾರ್ಟಿಂಗ್ ಅಲ್ಲಿ ಅವರೇ ನೋಡಿ ಕೂತವ್ರು ನೋಡಿ, ಇಲ್ಲೇ ಈ ಕಡೆ ಸೈಡ್ ಫುಲ್ ಇದೆಲ್ಲ ರೆಡ್ ಲೈಟ್ ಏರಿಯಾನು ಸ್ಟಾರ್ಟಿಂಗ್. ನೋಡಿ ಈ ಕಡೆ ಸೈಡ್ ಕೂತಿದಾರೆ ನೋಡಿ. ಇವ್ರಿಗೆ ಏನಾದ್ರು ಸಿಗಾಕೊಂಡ್ರೆ ನನ್ನ ಫೋನ್ ಹೊಡೆದಾಕ್ಬಿಡ್ತಾರೆ, ಗೊತ್ತಾಗದೇ ಇರೋ ತರ ರೆಕಾರ್ಡ್ ಮಾಡ್ತಿರೋದು. ಎಲ್ಲಾರು ನೋಡಿ ಗಾಡಿ ಮೇಲೆ ಕೂತವ್ರು ನೋಡಿ, ಮಾತಾಡ್ತಾವ್ರೆ. ಇಲ್ಲೇ ಕೂತವ್ರು ನೋಡಿ. ಇದ್ರ ಒಳಗಡೆ ಗಲ್ಲಿ ಒಳಗೆ ಹೋದ್ರು ಫುಲ್ ಎಲ್ಲ ಅವರೇ ಇರೋದು, ಯಾರು ಏನು ಕೇಳೋದಿಲ್ಲ ಇವ್ರನ್ನ. ನೋಡಿ ಫುಲ್ ಎಲ್ಲ सुन लीजिए, कोई बात नहीं, नहीं जाइएगा, चले जाइएगा, देख लीजिए रात में। ನೈ ಬೈ ಗೈಸ್, ಯಾರೋ ಒಬ್ರು ನನಗೆ ಬ್ರೋಕರ್ ಅನ್ಸುತ್ತ, ಅವರು ಬಂದ್ಬಿಟ್ಟು ಕರ್ಕೋಗ್ತೀನಿ ಅಂತಿದ್ರು. ನಾನು ತಪ್ಸ್ಕೊ ಬಂದೆ ಅವ್ರ ಹತ್ರ. ಇದೆಲ್ಲ ಫುಲ್ ಏರಿಯಾನೇ ಅದೊಂದು ಗೈಸ್. ಆದ್ರೂ ನಾನೇನೋ ಬ್ರೋಕರ್ ಫೋನ್ ನೋಡ್ಬಿಟ್ನೇನೋ ಅಂತ ಅನ್ಕೊಂಡೆ, ಬಟ್ ನೋಡ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲೂ ಅವ್ರೆ ನೋಡಿ. ಕಡೆ ಸೈಡ್ ಒಳಗಡೆ ಕೂತಿರೋರೆಲ್ಲ ಅವ್ರೇನೆ. ನೈಟ್ ಟೈಮ್ ಇನ್ನೂ ಜಾಸ್ತಿ ಇರ್ತಾರಂತೆ. ನಾನು ಫೋನಲ್ಲಿ ಮಾತಾಡ್ತಿರೋ ತರ ಮಾತಾಡ್ತಾ ಇದ್ದೀನಿ. ಇಲ್ಲೇ ಕೂತವ್ರು ನೋಡಿ ಒಬ್ರು. ಈ ಕಡೆ ಸೈಡ್ ನೋಡಿ ಫುಲ್ ಎಲ್ರು ನಿಂತಿರೋರೆಲ್ಲ ಅವರೇನೆ, ಇವರೆಲ್ಲ ಅವರೇ ನೋಡಿ. ಅದು ರೋಡ್ ಫುಲ್ ಪಬ್ಲಿಕ್ ಓಡಾಡ್ತಾ ಇರ್ತಾರೆ, ಬಟ್ ಇಲ್ಲೇ ಇರ್ತಾರೆ ಇವರೆಲ್ಲ, ಯಾರು ಏನು ಕೇಳಲ್ಲ ಇವ್ರನ್ನ. ಇಲ್ಲಿ ನೋಡಿ ಎಷ್ಟು ಜನ ಅವ್ರೆ, ಆ ಕಡೆಯಿಂದ ಈ ಕಡೆವರೆಗೂ ಅವ್ರೆ. ನನಗೆ ಭಯ ಆಗ್ತೈತೆ ಗೈಸ್, ಎಲ್ಲಿ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ. ಈ ಏರಿಯಾನೇ ಫುಲ್ಲು ಇದೆ, ಪಕ್ಕನೇ ರೂಮ್ಗಳಿರುತ್ತೆ, ಇಲ್ಲೇ ನಿಂತಿರ್ತಾರೆ, ಇಲ್ಲೇ ಎಲ್ಲ ನೋಡಿ. ಆ ಕಡೆ ಸೈಡ್ ಎಲ್ಲ ಫುಲ್ ಅದೇ ಇರೋದು ಏರಿಯಾ. ಫುಲ್ಲು ಉದ್ದಕ್ಕೂ ಎಷ್ಟುದ್ದ ರೋಡ್ ಐತೆ ಗೈಸ್, ಅಲ್ಲಿವರೆಗೂ ಅವರೇ ಇರೋದು ನೋಡಿ. ನಾವು ನಡ್ಕೋಗ್ತೀವಿ, ಕೈ ಬೀಸ್ ಕರೀತಾ ಇರ್ತಾರೆ. ಎಷ್ಟು ದೊಡ್ಡ ಐತೆ ಗೈಸ್ ಇದು ರೆಡ್ ಲೈಟ್ ಏರಿಯಾ. ಹೆವಿ ದೊಡ್ಡ ಐತೆ ಅಂತ ಅನ್ಕೊಳ್ಳಿ. ನೋಡಿ ಇವ್ರು ಕ್ಯಾಬ್ ಅವ್ರ ಜೊತೆ ಮಾತಾಡ್ತಾ ಇರೋದು ಗೈಸ್. ಇಲ್ಲಿ ನೋಡಿ, ಇಲ್ಲೇ ಮುಂಬೈ ಪೊಲೀಸ್ ವೆಹಿಕಲ್ ಕೂಡ ಐತೆ, ಮತ್ತೆ ಪೊಲೀಸ್ನವರು ಕೂಡ ಇದಾರೆ ಇಲ್ಲೇ. ಬಟ್ ಆದ್ರೆ ಅವ್ರು ಯಾರು ಏನು ಕೇಳಲ್ಲ ಅವ್ರನ್ನ. ಇದು ಪೊಲೀಸ್ನವರು ಕೂಡ ಏನು ಕೇಳಲ್ಲ ಅವ್ರು. ನಿಮ್ಗೆ ಇನ್ನು ಫುಲ್ ಗಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಕಾಮಾತಿಪುರದ ಗಲ್ಲಿ ರೂಮ್ಗಳು ಇರುತ್ತಲ್ಲ, ಅದ್ರೊಳಗೆ ಕರ್ಕೋಗ್ತೀನಿ ನೋಡಿ. ಇದು ಫುಲ್ಲು ಅವ್ರದ್ದು ಒಳಗಡೆ ಅಡ್ಡ, ಇದು ರೋಡ್ಗಳು. ಈ ಮೇಲ್ಗಡೆ ಕಾಣಿಸ್ತಾ ಐತಲ್ಲ, ಅವೆಲ್ಲ ರೋಡ್ಗಳಲ್ಲಿ ಫುಲ್ಲು ರೂಮ್ಗಳ ತರ ಇರುತ್ತೆ ನೋಡಿ. ಎಷ್ಟು ಜನ ಅವ್ರೆ ಅಂತ. ಇಲ್ಲಿ ಕೂತಿರೋರೆಲ್ಲ ಅವ್ರೇನೆ. ಸೈಡಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಕೂತಿರ್ತಾರಲ್ಲ, ಅವರೆಲ್ಲ ಅವ್ರೇನೆ. ಇಲ್ಲಿದಾರೆ ನೋಡಿ, ಈ ಕಡೆ ಸೈಡ್ ಇಬ್ರು ಕಾಣಿಸ್ತಿದಾರೆ. ಇಲ್ಲಿ ಇರೋರೆಲ್ಲ ಅವ್ರೇನೆ. ಹೋಟೆಲ್ ಹತ್ರ ಮೇಲ್ಗಡೆ ರೂಮ್ಗಳಿರುತ್ತೆ, ರೂಮ್ಗಳ ಹತ್ರ ಕರ್ಕೊ ಹೋಗ್ತಾ ಇರ್ತಾರೆ. ಗೈಸ್, ಅದರಲ್ಲಿ ಅರ್ಧ ಬ್ರೋಕರ್ಸ್ಗಳು ಇರ್ತಾರೆ, ಅವರು ಕರೀತಾ ಇರ್ತಾರೆ ಬನ್ನಿ ಬನ್ನಿ ಅಂತ ನಮ್ಮನ್ನ. ಇಲ್ಲೂ ಹೋಟೆಲ್ ಐತೆ ನೋಡಿ ಈ ಕಡೆ, ಕಾಮಾತಿಪುರ ಮುಂಬೈ ಕ್ಲಿನಿಕ್ ಅಂತ ಐತೆ, ಬಟ್ ಇದು ಹೋಟೆಲ್. ಗೈಸ್, ನಾನು ಇದಾದ ಸ್ಟ್ರೀಟ್ ಹತ್ರ ಬಂದೆ. ಇಲ್ಲಿ ನೋಡಿ, ಆ ಕಡೆ ಸೈಡ್ ರೆಡ್ ಲೈಟ್ ಏರಿಯಾ ಆದ್ರೆ ಇಲ್ಲಿ ಮಾರ್ಕೆಟ್ ಐತೆ. ಪಕ್ಕದ ರೋಡಲ್ಲೇ ತರಕಾರಿ ಮಾರ್ಕೆಟ್ ಐತೆ ಗೈಸ್. ಇಲ್ಲಿ ಆ ಕಡೆ ಹಿಂದೆಗಡೆ ರೋಡಲ್ಲೇ ರೆಡ್ ಲೈಟ್ ಏರಿಯಾ, ಇದು ಮಾರ್ಕೆಟ್. ಎಲ್ಲಿ ಹೋದೆ, ಎಲ್ಲಿ ಗೊತ್ತಾಗಿನಿ ಅಂತಾನೆ ಗೊತ್ತಾಯ್ತಿಲ್ಲ, ಕನ್ಫ್ಯೂಸ್ ಆಗೋಯ್ತೈತೆ ನನಗೆ. ಈ ಮಾರ್ಕೆಟ್ ಅಲ್ಲೂ ಕೂಡ ಒಂದಷ್ಟು ಜನ ಇದಾರೆ ಗೈಸ್. ಇಲ್ಲಿ ನೋಡಿ, ಈ ಕಡೆ ಸೈಡು ಸೈಡ್ ಅಲ್ಲಿ ನಿಂತಿರ್ತಾರಲ್ಲ, ಅವರೆಲ್ಲ ಅವ್ರೇನೆ. ಫುಲ್ಲು ಒಳಗಡೆ ಎಲ್ಲ ಪಕ್ಷ ಲೋಕಲ್ ಏರಿಯಾ ಗೈಸ್. ಏನಿಲ್ಲ, ಕರ್ಕೊ ಹೋದ್ರೆ ಅವ್ರು ಮಿಕ್ಸ್ ಆಗಿ ಏನಾದ್ರು ಸಿಗಾಕೊಂಡ್ರೆ ಡೀಲ್ ಆಗೋಯ್ತೀವಿ. ಇಲ್ಲಿ ಹಿಂಗೈತೆ ನೋಡಿ ಏರಿಯಾ.
ಇಲ್ಲಿ ಕೂತಿದಾರೆ ನೋಡಿ ಇಬ್ರು, ಇಲ್ಲ ಇದಾರೆ ನೋಡಿ, ಸ್ಯಾರಿ ಹುಡ್ಕೊಂಡು ನಿಂತಿರ್ತಾರಲ್ಲ ಅವರೆಲ್ಲ ಅವರೇನೆ. ಅದೇ ಮನೆ ಅಂತ ಅನ್ಸುತ್ತೆ, ನಮ್ಮ ಮನೆ ಹತ್ರನೇ ಕೂತವ್ರು ನೋಡಿ, ಅಲ್ಲೇ ಕರ್ಕೊ ಹೋಗ್ತಾರೆ, ಮನೆ ಮುಂದೆನೆ ಕೂತಿರೋದು. 400 चार्जे बंसोट बढ़िया गर्ल्स मिलेगी नेपाली गर्ल्स है। 54 नंबर है, गवर्नमेंट कोड है, लीगल है। अच्छा लगे तो करना, नहीं अच्छा लगे तो वापस आ सकते हो। घूमने फिरने का कोई चार्ज नहीं है। मुजरा डांस देखोगे 100 रुपीज चार्ज है। एंजॉय करो। फ्रेंड आ रहा है, फ्रेंड कनाडा बुला लेना, कोई दिक्कत नहीं। कनाडा कनाडा का अलग मिलेगा, चार्ज एक्स्ट्रा है, 550 चार्ज है। फ्रेंड आ रहा है। देख लीजिए पहले नहीं 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 कौन सा चाहिए आपको, इंडियन नेपाली गर्ल्स या नहीं 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 भाई, फ्रेंड आ रहा है, फोन करता हूँ फ्रेंड को। कोई नहीं, कर लीजिए, आराम से बात कीजिए। उसके बाद ये रिलैक्स होके, अगर तुम्हें सही जगह जाना है तो हम आपको बता रहे हैं। हमें तो कुछ नहीं मिलते, ज्यादा नहीं, 20-30 रुपए मिल जाते। नहीं नहीं भाई, ಗೈಸ್ ನೋಡಿದ್ರಲ್ಲ ಈಗ ಈ ಕಡೆ ಸೈಡ್ ಎಲ್ಲ ಕೂತಿರೋರೆಲ್ಲ ಅವರೇನೆ ಗೈಸ್, ಇಲ್ಲೆಲ್ಲ ಅವ್ರು ನೋಡಿ. ಇಲ್ಲಿ ಎಷ್ಟೋ ಜನ ಬ್ರೋಕರ್ಗಳು ಇರ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ. ಬ್ರೋಕರ್ಗಳು ಬಂದ್ಬಿಟ್ಟು ಮಾತಾಡ್ಸ್ತಾ ಇರ್ತಾರೆ, ಅವ್ರ ಹತ್ರ ಸಿಗಾಕೊಂಡ್ರು ಗುಂಬಿಡ್ತಾರೆ, ಹುಷಾರಾಗಿರ್ಬೇಕು. ಅವರು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರೋದು ಗೊತ್ತಾಯ್ತಿಲ್ಲ, ಗೊತ್ತಾಗದೇ ಇರೋ ಥರ ರೆಕಾರ್ಡ್ ಮಾಡ್ತೀನಿ ಗೈಸ್, ಫೋನಲ್ಲಿ ಮಾತಾಡ್ತಿರೋ ಥರ ಫೋನ್ ಕೆಳಗಿಡ್ಕೊಂಡು. ಗೊತ್ತಾದ್ರೆ ಅದು ಉಮ್ಕೊಬಿಡ್ತಾರೆ ನಾನು. ಅವರು ಸೀಕ್ರೆಟ್ ಆಗಿ ಏನೇನ್ ಸ್ಕ್ಯಾಮ್ ಮಾಡ್ತಾರೆ, ಯಾವ ರೀತಿ ಜನಕ್ಕೆ ಮೋಸ ಮಾಡ್ತಾರೆ ಅಂತ ತೋರ್ಸಕ್ಕೆ ನಾನೇ ಖುದ್ದಾಗಿ ಹೋಗ್ತಾ ಇದ್ದೀನಿ. ಕರ್ನಾಟಕ नहीं नहीं नहीं, तुम ब्रोकर हो क्या? स्कैम कर दिया तो क्या करेगा? देखो ना, देखो पसंद है, ओके तो कह रहा, कोई टेंशन नहीं, अपना सुपर लड़की अपना घर ना, कर्नाटक, आंध्र तक, कोलकाता का, असम का, नेपाल। स्कैम कर दिया तो तुम? हाँ? स्कैम कर दिया तो तुम क्या करेगा? नहीं मैं गलत काम नहीं है अपने पास, हाँ? गलत काम नहीं। हाँ। लड़की ओके, लड़की रूम मिला के 1200। किधर? यहाँ पे कम कर। नहीं नहीं, तुम बोल बोला हाँ? अरे देखो मैं इसी रूम में, इसके ऊपर भी है, आगे नीचे भी अपना ना। होटल लिया आप? होटल लिए ना? होटल लिए आप? दो लिए होंगे नहीं? ओके दोनों कम कर। एक मिनिट ಬಾಬಾ ಗೈಸ್, ಇಲ್ಲ ಅವನಲ್ಲ, ಅವನು ಬ್ರೋಕರು, ನನಗೆ ಗೊತ್ತಾಗ್ತಿಲ್ಲ ಅವ್ನಿಗೆ ನಾನು ವಿಡಿಯೋ ಮಾಡ್ತಿರೋದು. ನೋಡಿ ಫಸ್ಟ್ ಹುಡುಗಿ ತೋರಿಸ್ತೀವಿ, ಸ್ಕ್ಯಾಮ್ ಏನ್ ಮಾಡಲ್ಲ ಅಂತ ಹೇಳ್ತಾವನೆ, ಕರ್ಕೊ ಹೋಗ್ಬೋದು ನೀವು ಅಂತೆಲ್ಲ ಹೇಳ್ತಾವ್ ನೋಡಿ. ಫಸ್ಟ್ ಹುಡುಗಿರ್ ತೋರಿಸ್ತೀನಿ, ಸೆಲೆಕ್ಟ್ ಮಾಡ್ಕೊ ಕರ್ಕೊ ಹೋಗ್ಬೋದು ಅಂತೆಲ್ಲ ಹೇಳ್ತಾವ. ಸಿಗಾಕೊಂಡು ವಿಡಿಯೋ ಮಾಡ್ತಿರೋದು, ನನ್ನೇ ಕರ್ಕೊಯ್ತ ನೋಡಿ. ನೋಡಿ ರೋಡಲ್ಲೇ ಜಗಳ ಆಡ್ತವ್ರೆ, ಹೊರಕೆಲೆಲ್ಲ ಹೊಡಿತವ್ರು ನೋಡಿ ಅವ್ರು. ಭಾರಿ ಖರಾಬ್ ಆಗೈತೆ ಗೈಸ್ ಏರಿಯಾ ಇದು. ಅಲ್ಲಿ ನೋಡಿ ಜಗಳ ಆಡ್ತವ್ರೆ, ಹೊಡೆದಾಡ್ಕೊಂಡ್ ಕಿತ್ತವ್ರು, ಹೊರಕೆಲೆಲ್ಲ ಹೊಡೆದಾಕ್ಬಿಟ್ರು ಅಮ್ಮ. ಇಲ್ಲಿರೋರು ವ್ಯವಹಾರ ಮಾಡೋರೆ. ಕನ್ನಡದವರು? ಎಲ್ಲಿಯವ್ರು ನೀವು? ಹೌದಾ? ಸ್ಕ್ಯಾಮ್ ಗೇಮ್ ಮಾಡಲ್ಲ ತಾನೆ? ಏನು ಎಂತದಿಲ್ಲ ಅಣ್ಣ, ಪಕ್ಕ ಪಕ್ಕ ಅಣ್ಣ, ಒಳ್ಳೆ ಹುಡುಗಿರವ್ರೆ ನೋಡಿ. ಕನ್ನಡದವ್ರ ನೀವು? ಭಯ್ಯ ಅಣ್ಣ ಅವನು, ಹಾ ಭಯ್ಯ ಮಣ್ಣ ಭಯ್ಯ 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 ಅಂದ್ರೆ ಹಿಯರಿಗಳು. ನೋಡಿ ಒಳ್ಳೆ ಹುಡುಗಿ ತೋರಿಸ್ತೀನಿ. ಆಮೇಲೆ ಕರ್ಕೋಗಿ ಮಾಡ್ಬಿಡಿ. ಹಂಗೆಲ್ಲ ಅಲ್ಲ ಅಣ್ಣ, ಒಳ್ಳೆ ಹುಡುಗಿ ತೋರಿಸ್ತೀನಿ. ವಾಪಸ್ ಪಸಾನ ಕೂತ್ಕೊಳ್ಳಿ, 15 ಹುಡುಗಿರವೆ, ಪಸಾನ ಕೂತ್ಕೊಳ್ಳಿ ವಾಪಸ್, ಹೆಂಗೆ ಟೆನ್ಷನ್ ಇಲ್ಲ. ಅಲ್ಲ ಕರ್ಕೋಗ್ಬಿಟ್ಟ ಮೇಲೆ ಏನಾರು ಇಲ್ಲ ಹಂಗೆಲ್ಲ ಬರೋಣ. ನಮ್ ಕನ್ನಡದಲ್ಲಿ ಬರ್ತೀವಿ ನಾವು, ಕನ್ನಡ ಬೆಂಗಳೂರಿಗೆ, ಹಂಗಲ್ಲ ಕಂತೆ ನಮ್ದ. ಬನ್ನಿ ಗೈಸ್, ಇವ್ರು ಯಾರೋ ಕನ್ನಡದ ಬ್ರೋಕರ್ ಸಿಕ್ಕಿದ್ದಾರೆ. ನೋಡು ಒಳಗಡೆ ಇರೋದು ತಂದೆನೆ ತೋರಿಸ್ತೀನಿ ಬನ್ನಿ ನನಗೆ ಇವತ್ತು. ಆದ್ರೂ ಭಯ ಆಗ್ತೈತೆ, ಕರ್ಕೊ ಹೋಗ್ತಾವನೆ, ಎಲ್ಲಿ ಕರ್ಕೊ ಹೋಗ್ತಾವನ್ ಗೊತ್ತಿಲ್ಲ. ನೋಡ ಬನ್ನಿ, ಒಳಗಡೆ ಕರ್ಕೊ ಹೋಗ್ತಿದಾರ ನನ್ನ. ಒಳಗಡೆ ಆದ್ರೆ ವಿಡಿಯೋ ಮಾಡ್ತೀನಿ ಗೈಸ್, ಏನಾದ್ರು ಸ್ವಲ್ಪ ಕ್ರಿಟಿಕಲ್ ಇದ್ರೆ ಸಿಚುವೇಶನ್ ಆಫ್ ಮಾಡ್ಬಿಡ್ತೀನಿ ಫೋನ್ನ. ಅಣ್ಣ ಎಲ್ಲಿ? ಅದಲ್ಲ, ನೀವು ಇಲ್ಲೇ ತೋರಿಸಿ ಹೇಳ್ತೀನಿ. ಇಲ್ಲೇ ಮೇಲೆ ಬರೋಣ, ಅದಕ್ಕೆ ಯೋಚನೆ ಮಾಡ್ಬೇಡಿ, ನಾವಿರ್ತೀವಿ ಕನ್ನಡ ಜೊತೆಲಿ.
ಇದೆಲ್ಲ ಫುಲ್ಲು ನೋಡಿ ದಂಧೆ. ಇಲ್ಲಿ ರೆಡ್ ಲೈಟ್ ಒಳಗೆ ಏರಿಯಾ ಒಳಗೆ ದಂಧೆ ಒಳಗೆ ಹೋಗ್ತಾ ಇದೀನಿ ನಾನು ಇವಾಗ. ಕನ್ನಡದಲ್ಲಿ ಕನ್ನಡ ಮಾತಾಡಿಸ್ಕೊಂಡ್ ಗೊತ್ತಿಲ್ದಿರೋ ಊರಲ್ಲಿ ಅಣ್ಣ. ಹಂಗಲ್ಲ ನಾವು ಕನ್ನಡದಲ್ಲಿ ಬರೀಸ್ಬಿಡ್ತೀವಿ, ಕನ್ನಡ ಮಾತಾಡಿದ್ರೆ ಬನ್ನಿ ಇಲ್ಲಿ ಒಂದ್ ನಿಮಿಷ. ಫೋನ್ ಮಾಡಿ ಅದೇನು ಎತ್ಕೊಬೇಡಿ. ನಾನು ವಿಡಿಯೋ ಮಾಡೋಣ ಒಳಗಡೆ ಏನೈತೆ ಅಂತ ಕಂಡಿಡಿಯೋಣ ಅಂತ ಓದಿದ್ದು ನನ್ನೇ ಹಿಡ್ಕೊಬಿಟ್ರು. ಓದ್ ತಕ್ಷಣ ನನ್ನ ಬ್ಯಾಗ್ ಎಲ್ಲ ಕಿತ್ಕೊಂಡು ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಹೆಂಗೋ ಫೋನ್ನ ಅನ್ಲಾಕ್ ಮಾಡ್ಲಿಲ್ಲ, ಫೋನ್ನ ತೋರಿಸ್ಲಿಲ್ಲ. ವಿಡಿಯೋ ಮಾಡಿರೋದು ಏನಾದ್ರು ಸಿಗಾಕೊಂಡಿದ್ರು ನಾನು ಅಲ್ಲೇ ಫಿನಿಶ್ ಮಾಡ್ಬಿಡೋರು ಅಂತ ಅನ್ಸುತ್ತೆ. ನಾ ರೂಮ್ ಒಳಗಡೆ ಕೂರ್ಸ್ಕೊಂಡು ಬ್ಯಾಗ್ ಎಲ್ಲ ಚೆಕ್ ಮಾಡ್ತಿರಲ್ಲ, ಅವಾಗ ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡೋಣ ಅನ್ಬಿಟ್ಟು ಆನ್ ಮಾಡಿದೆ. ಅದನ್ನ ಫೋನ್ ಎತ್ತ ತಕ್ಷಣ ಫೋನ್ ಇಡಿ ಅಂತ ಅನ್ಬಿಟ್ಟು ಬ್ಯಾಗ್ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನ್ ಸಿಗಾಕೋಗ್ಬಿಡ್ತೀನಿ, ಯಾಕೆ ವಿಡಿಯೋ ಮಾಡೋದೆಲ್ಲ ರಿಸ್ಕ್, ಹೆವಿ ರಿಸ್ಕ್ ಆಗ್ಬಿಡುತ್ತೆ ಅನ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಲಿಲ್ಲ. ಅದಾದ್ಮೇಲೆ ಫೋನ್ ಪೇಲಿ ಎಷ್ಟೈತೆ ಬ್ಯಾಲೆನ್ಸ್ ಚೆಕ್ ಮಾಡು, ಬ್ಯಾಲೆನ್ಸ್ ತೋರ್ಸು ಅಂತಿದ್ರು. ಏನಾದ್ರು ಬ್ಯಾಲೆನ್ಸ್ ತೋರ್ಸಿದ್ರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಹಾಕೋಬಿಡೋರು. ನಾನು 2,000 ಐತೆ, 300 ರೂಪಾಯಿ ಕ್ಯಾಬ್ ಬೇಕು, ತಾಣೆವರೆಗೂ ಹೋಗ್ಬೇಕು, ದೂರ ಐತೆ ಅಂತ ಹೇಳ್ಬಿಟ್ಟು ಯಾಮಾರ್ಸ್. ಈ ಅಕೌಂಟ್ಗೆ ನನ್ನ ಹತ್ರ 1,700 ರೂಪಾಯಿ ರಿತೇಶ್ ಶಂಕರ್ ಅಂತ ಐತೆ ನೋಡಿ, ಫುಲ್ ಎದ್ರಿಸಿ ನನ್ನ ಹತ್ರ 1,700 ರೂಪಾಯಿ ಇಸ್ಕೊಂಡ್ರು ಗೈಸ್. ಗೈಸ್ ನಾನು ಬಚಾವಾಗಿದ್ದು ಒಂದೇ ರೀಸನ್ಗೆ, ಏನಂದ್ರೆ ನನ್ನ ಬ್ಯಾಗಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇತ್ತು. ಈ ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸ್ಬಿಟ್ಟು ನಾನು ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತ ಹೇಳ್ದೆ. ತುಂಬಾನೇ ಬೇಜಾರಾಗಿದ್ದ ವಿಷಯ ಏನಂತಂದ್ರೆ, ಒಬ್ರು ಕನ್ನಡದವ್ರು ಅಂದ್ಬಿಟ್ಟು ಕರ್ಕೋದ್ರಲ್ವ ನನ್ನ. ಟ್ರಸ್ಟ್ ಮಾಡಿ ನಾನು ಹೋಗಿದ್ದು ಕನ್ನಡದವ್ರಲ್ವ ಏನು ಮಾಡಲ್ಲ ಅಂತ ಅನ್ಕೊಂಡು. ಆ ಮನುಷ್ಯ ಒಳಗೋದ್ಮೇಲೆ ಅವರೆಲ್ಲ ಹಿಂದಿಲ್ ಮಾತಾಡ್ಕೊಂಡು ಹೊಡಿತಾವ್ರೆ, ನನ್ಗೆ ಫೋನ್ ಎಲ್ಲ ಕಿತ್ಕೋತಾವ್ರೆ, ಬ್ಯಾಗ್ ಎಲ್ಲ ಕಿತ್ಕೊಂಡು ಫುಲ್ ಎಲ್ಲ ಚೆಕ್ ಮಾಡ್ತಾವ್ರ ಬ್ಯಾಗ್ನ. ಹೇಳಿದ್ರೆ ಏನು ಮಾತೇ ಆಡ್ತಿಲ್ಲ, ಕಾಸು ಕೊಟ್ಬಿಡು ಹೊಟ್ಟೋಗ್ಬಿಡು, ಕಾಸು ಕೊಟ್ಬಿಡು ಹೊಟ್ಟೋಗ್ಬಿಡು ಅಂತವ್ರೆ. ಯಾರನ್ನು ನಂಬ ಹೋಗ್ಬಿಡಿ ಗೈಸ್. ನನ್ ರೂಮ್ ಒಳಗಡೆ ತಪ್ಸ್ಕೊಂಡು ಹೋಗಕ್ ನೋಡಿದಾಗ ತಳ್ಳುದ್ರಲ್ಲ, ಅವಾಗ ನೋಡಿ ಇಲ್ಲಿ ಕಾಲು ಕೂಡ ಏಟಾಯ್ತು, ನಂದು ಕಾಲ್ಗೂ ಕೂಡ ಏಟಾಯ್ತು. ಅವ್ರು ತಳ್ಳಿದ್ದು ಅಲ್ಲಿ ಬಾಗ್ಲು ಏನೋ ಹೊಡಿತು. ಏನಾದ್ರು ನನ್ನ ಫೋನಲ್ಲಿ ಇರೋ ವಿಡಿಯೋ ಸಿಗಾಕೊಂಡಿದ್ರೆ ಫೋನ್ ಎಲ್ಲ ಕಿತ್ಕೊಂಡು ನಾನು ಅಲ್ಲೇ ಲಾಕ್ ಮಾಡ್ಕೊಬಿಡೋರು. ಹೆಂಗೋ ಸದ್ಯ ಫೋನು ಚೆಕ್ ಮಾಡ್ಲಿಲ್ಲ ಅವರು.